ಬರುತ್ತೆ. ನನಗ್ ಜೀವನದಲ್ಲಿ ನೀನ್ ಖುಷಿಯಾಗಿರೋದೇ ಮುಖ್ಯ ಹೊರತು ನೀನ್ ಯಾರನ್ ಮದ್ವೆ ಆದೆ ಯಾರ ಜೊತೆ ಹೋಗ್ತಾ ಇದೀಯಾ ಅಂತ ಅಲ್ಲ. ಇಷ್ಟು ವರ್ಷನೂ ನಿನ್ ಸಂತೋಷಕ್ಕೆ ಅಡ್ಡಿ ಮಾಡಿರ್ಲಿಲ್ಲ, ಇನ್ಮೇಲ್ ಮಾಡೋದು ಇಲ್ಲ. ನೋಡ್ದ್ಯಾ ಬಂಗಾರಿ, ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆದ ಹಾಗೆ ನಿಮ್ಮ ಅತ್ತೆಗೆ ನೀನು ಈ ಮನೆ ಕಾಲಿಟ್ಟ ಮೇಲೆ ಜ್ಞಾನೋದಯ ಆಗಿದೆ. ಇಷ್ಟು ದಿನ ಸ್ಟೇಟಸ್ ಭೂತ ಇದ್ದಿದ್ದ ತಲೆಯಲ್ಲಿ ಚಳಿಗೆ ಸ್ವೆಟರ್ ಹಾಕೊಂಡ್ರವ್ರ ತರ ಮಾತಾಡ್ತಿದ್ದಾರೆ. ಹುಲಿ ಹುಲ್ ತಿಂತಿದೆ ಅಂದ್ರೆ ಯಾವುದೋ ದೊಡ್ಡ ಬೇಟೆಗೆ ಕಾಯ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಏನ್ ಬೇಕಾದ್ರೂ ತಿಳ್ಕೊ ತಾರಕ್, ಆದ್ರೆ ಇನ್ ಮುಂದೆ ನಾನಿರೋದೇ ಹೀಗೆ. ಸಾಮ್ರಾಜ್ಯ ಕಟ್ಟಿದ ಮಾತ್ರಕ್ಕೆ ಎಲ್ಲಾನು ನಾನೇ ಅನುಭವಿಸ್ಬೇಕು ಅಂತಿಲ್ಲ. ಇದೆಲ್ಲ ನಿನ್ಗೋಸ್ಕರನೇ. ನಿನಗೆ ಹೇಗ್ ಬೇಕೋ ಹಾಗೆ ನಡೆಸ್ಕೊಂಡು ಹೋಗ್ಬೋದು. ಸಿಂಗಾರಿ, ಇಲ್ಲಿ ಕುಡ್ದಿರೋದು ನಾನಾ ಇವ್ರ? ಯಾಕೋ ಡೌಟ್ ಅಲ್ಲಿ ಇದೆಯಪ್ಪ ಬಾಡಿ ಇವತ್ತು. ಇನ್ ಸ್ವಲ್ಪ ಬಿಟ್ರೆ ಇಬ್ರು ಸೇರ್ಕೊಂಡ್ ಜೊತೆಲೆ ಪೆಗ್ ಹಾಕ್ಬೇಕಾಗತ್ತೆ. ಆಮೇಲೆ ಸೈಡ್ ಡಿಶ್ಗೆ ಜಗಳ ಶುರು ಆಗ್ಬಿಡುತ್ತೆ. ಅದಾಗಕ್ಕಿಂತ ಮುಂಚೆ ನಾವು ಹೊಟ್ಬಿಡೋಣ. ನಡೀರಿ. ಮಾಮ್, ನಿನಗೆ ಹುಚ್ಚಿಡ್ದಿಲ್ಲ ತಾನೆ? ಯಾಕೆ ಕೇಳ್ತಾ ಇದ್ಯಾ? ಮತ್ತಿನ್ನೇನ್ ಮಾಮ್, ನೀನು ತಾರಕ್ಕೂ ಮಾತಾಡಿದ್ರೆ ಒಂದು ದೊಡ್ಡ ಯುದ್ಧನೇ ನಡೀತಾ ಇತ್ತು. ಆದ್ರೆ ಇವಾಗ ಅವ್ನ್ ಮಾತಾಡೋದಕ್ಕೂ ಮುಂಚೆ ನೀನ್ ಸೋತು ಶಾಂತಿ ಬಾವುಟ ತೋರಿಸ್ತಾ ಇದ್ಯಾ? ಓ, ಹಾಗಾದ್ರೆ ಅವನ್ ಮದ್ವೆನ ಒಪ್ಕೊಂಡ್ಬಿಟ್ಯಾ? ನಾನ್ ಸತ್ರು ಆ ಮದ್ವೆನ ಒಪ್ಕೊಳ್ಳೋದಿಲ್ಲ ಅಂತ ನಿನಗ್ ಗೊತ್ತಿಲ್ವಾ? ಮತ್ತ್ಯಾಕಮ್ಮ ಅಣ್ಣ ಹತ್ರ ಇಷ್ಟು ಸಮಾಧಾನವಾಗಿ ನಡ್ಕೊಂಡೆ? ಅವ್ನ್ ಏನೇ ಮಾಡಿದ್ರು ಅದನ್ನ ನನ್ ಪ್ರವೋಕ್ ಮಾಡೋದಕ್ಕೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನ್ಯಾಕೆ ಅವಕಾಶ ಮಾಡ್ಕೊಡ್ಬೇಕು? ಅದಕ್ಕೆ ಆರಂಭದಲ್ಲೇ ಬಾವುಟ ಹಾರಿಸ್ಬಿಟ್ಟೆ. ಈಗ ನೋಡು ಅವನ್ ಎಷ್ಟು ಸೈಲೆಂಟ್ ಆಗಿ ಹೋದ ಅಂತ. ಸೂಪರ್ ಅಮ್ಮ. ಇನ್ಮುಂದೆ ಬುದ್ಧಂತರ ಇರ್ತೀನಂತ ಹೇಳ್ದಲ್ಲ, ಅದೆಲ್ಲ ಸುಳ್ಳ? ಇಲ್ಲಿವರೆಗೂ ಅವನು ಆಡಿದ ಮಾತೆಲ್ಲ ಸುಳ್ಳು ಅಂದ್ಮೇಲೆ ಅದೊಂದು ಮಾತ್ರ ನಿಜ ಅನ್ನಕ್ಕಾಗುತ್ತಾ? ಕೆಲವರು ದಂಡಕ್ಕೆ ಹೆದರದೆ ಹೋದ್ರು ಸಾಮ ಅನ್ನೋ ಸಮಾಧಾನಕ್ಕೆ ಮಂಡಿ ಊರ್ತಾರೆ. ಈಗಾಗಿದ್ದು ಅದೇ ಅನ್ಕೊಂಡೆ ಮಾಮ್. ಈ ಮನೆಯಿಂದ ಅವಳನ್ನ ಓಡಿಸ್ಬೇಕು ಅಂತ ಅನ್ಕೊಂಡ್ರು ನೀನು ಇಷ್ಟ ಬೇಗ ಹೇಗ್ ಬದಲಾದೆ ಅಂತ. ನೀನ್ ಬದಲಾಗಿಲ್ಲ ಅಂತ ಇವಾಗ ಗೊತ್ತಾಯ್ತು. ಈಗ ಸಮಾಧಾನ ಆಗ್ತಿದೆ. ಈ ಬದಲಾವಣೆ ಈ ಕ್ಷಣಕ್ ಮಾತ್ರ ಸಮಂತ. ಈ ರಾಜೇಶ್ವರಿ ಬದಲಾಗೋಳಲ್ಲ, ನನಗ್ ಹೇಗ್ ಬೇಕೋ ಹಾಗೆ ಬದಲಾಯಿಸೋಳು. ಮಾಮ್, ಆದ್ರೆ ನೆನ್ನೆ ಎಲ್ಲ ಮಯೂರಿ ಮೇಲೆ ಅಷ್ಟು ಕೋಪ ಮಾಡ್ಕೊಂಡಿದ್ದೋನು ಇವತ್ ನೋಡಿದ್ರೆ ಖುಷಿಯಾಗಿ ಹೊರಗಡೆ ಹೋಗ್ತಾ ಇದ್ದಾನೆ. ನನಗನ್ಸ್ತಿದೆ ಅವರಿಬ್ರು ನಮ್ಮ ಹತ್ರ ನಾಟಕ ಮಾಡ್ತಿದಾರ. ಅವ್ರು ಯಾವ ನಾಟಕ ಬೇಕಾದ್ರೂ ಮಾಡ್ಲಿ, ಆದ್ರೆ ಅವ್ರಿಗಿಂತ ಭಯಂಕರ ನಟಿ ನಾನು. ನನ್ನ ಮುಂದೆ ಅವ್ರು ಯಾವ ನಾಟಕನೂ ನಡೆಯಲ್ಲ.
ಓ ಗಾಡ್ ಗಾಡ್ ಬ್ಲೆಸ್ ಯು. ನಡೀರಿ. ಅಲ್ಲ, ಡ್ಯಾಡ್ ಗುಟ್ಟಾಗಿ ಬಾ ಅಂತ ಹೇಳ್ದಾಗ ರೆಸ್ಟೋರೆಂಟ್ ಅಲ್ಲಿ 2 ಪೆಗ್ ಹಾಕಿಸ್ತೀಯಾರೆ ಅನ್ನೋ ಖುಷಿಲಿ ಬಂದೆ. ನೋಡಿದ್ರೆ ದೇವಸ್ಥಾನ, ಈ ವಿಶೇಷವಾದ ದಿನ ಇಲ್ಲಿಗೆ ಯಾಕೆ ಅಂತ ಏನಾದ್ರೂ ನಿಮಗ್ ಗೊತ್ತಿದ್ಯಾ? ನಿಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ನನಗೆ ಹೇಗ್ ಗೊತ್ತಿರತ್ತೆ? ನೀವೇನೇ ಹೇಳಿದ್ರು ತಲೆ ಆಡ್ಸೋದು ಒಂದೇ ನನ್ ಕೆಲ್ಸ ಅಲ್ವಾ? ಹಾ? ಹೌದಾ? ಆಡಿಸ್ತೀರಾ? ಅಲ್ಲ, ಕೇಳ್ದೆ, ಅದಕ್ಕೆ ಕೋಪ ಮಾಡ್ಕೋತೀರಾ? ಈ ಕೋಪ ಕಡಿಮೆ ಆಗ್ಲಿ ಅಂತಾನೆ ಪೂಜೆ ಮಾಡ್ಸೋದಕ್ಕೆ ಕರ್ದಿಯಾರೇನು? ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಹೊರಟ್ಬಿಡೋಣ, ನಡೀರಿ. ಅಬ್ಬಬ್ಬಬ್ಬ, ದುರ್ಗಮ್ಮನ ಅವತಾರ ಎಲ್ಲ ಅಂದ್ರೂ ಬಂದ್ಬಿಡುತ್ತೆ. ಓ ಡ್ಯಾಡ್, ವಾಟ್ ಈಸ್ ದಿಸ್? ರೆಸ್ಟೋರೆಂಟ್ ಕರೀತಿ ಅಂದ್ರೆ ದೇವಸ್ಥಾನಕ್ಕೆ ಕರ್ದಿದ್ಯಲ್ಲ.